ಎಲ್ಲರಿಗೂ ನಮಸ್ಕಾರಗಳು. ಯಾರೆಲ್ಲ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ಸ್ ಮಾಡ್ರಿ. ಹಂಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಕ್ಕೆ ಟ್ರೈ ಮಾಡ್ತೇನಂತೆ. ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಕೇಳ್ಕೊತೇನಂತೆ. ಧನ್ಯವಾದಗಳು. ಇವ್ವ ಎಲ್ಲ ಕೆಲಸ ಮುಗಿತು ನೋಡುವ. ಇವ್ವ ಒಂದು ಮುಂಜಾನಿಂತ ಇಷ್ಟೊತ್ತಿನ ಮಠ ಆಯ್ತು ನೋಡಿ. ಎಲ್ಲ ನಮ್ಮತ್ತೆ ಬೇಕಿ ಕಾಯಿಪಲ್ಲೆ ತರ್ತಾನಂತ ಹೋಗಾಳ, ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಇವರು ಯಾರು ಕಾಣವಲ್ರಿ ನೋಡೋನಿಟ್ಟು ಬಾಗಲ್ದಾಗ ಕುಂತ ಮಾತು ಹೇಳಿ ಹೋದ್ರೆ ಅಂದಿಟ್ಟು ಮತ್ತೆ ಬ್ಯಾಸ್ ಹೋಗತ್ತೆ ಅಂತ ಹೇಳಿ ಬಂದ್ರೆ ಯಾರು ಕಾಣವಲ್ರಿ. ಏನು ನೋಡಿ ಎಲ್ಲಿ ಹೋಗ್ಯಾವ ಏನು? ಅಯ್ಯ ಸರೋಜ ಬರಾಕತ್ತಾವಲ್ಲ ಅನ್ಕೊಂಡೆ. ನಾ ಬಾಗಲ್ದಾಗ ಕುಂತ್ರ ಸಾಕು, ಈಕಿ ಬಂದೇ ಬಿಡ್ತಾಳ ನೋಡಿ. ನಾನು ಅದ ಅನ್ಕೊಂಡು ಬಂದ್ ನೋಡಿ ಹೊರಗೆ. ಯಾರು ಕಾಣವಲ್ರಲ್ಲಿ ಇವಾಗ ಕೆಟ್ಟ ಬ್ಯಾಸರಾಗೈತಿ, ಒಂದಿಟ್ಟು ಮಾತಾಡಿ ಹೇಳಿದ್ರೆ ಬ್ಯಾಸರ ಹೋಗತ್ತೆ ಅಂತೇಳಿ ನೀವಿಬ್ರು ಬಂದ ಬಿಟ್ರೆ ನೋಡು ಅಷ್ಟ್ರಾಗ. ಇಲ್ಲ ನಾನು ಅದರ ಸುಟ್ಟು ದಾರಿ ನೋಡತ್ತಿದ್ದೆ ನಿಂದು. ಹೊರಗೆ ಬರ್ತಾಳ ಕುಂದಿರ್ತಾಳ ಅಂತೇಳಿ 3-4 ಸಲ ಬಂದ್ ನೋಡು ಹೋದ್ಯಾ. ನೀ ಏನು ಹೊರಗೆ ಬಂದಿಲ್ಲ. ಈಗ ಏನ್ ಮಾಡತ್ತಿದ್ದಿ? ಹೊರೆ ಎಷ್ಟಿತ್ತು ನಮ್ಮ ಮನೆ ಹೊರೆ? ಇದು ಲಗು ಲಗು ಮುಗಿಂಗೆಲ್ವಾ ಇವ. ಅಲ್ಲೇ ಒಳಗೆ ಕುಂತು ಬಿಡ್ತಾಳ. ಜಳ ಒಂದು ಕೆಟ್ಟ ಬಿಸಿಲಾಗ ಬಡ ಬಡ ಮಾಡಿ ತೆಗೆದ್ಬಿಟ್ಟು ಈಕಿಗೆ ಗನ ಹೊತ್ತಾದ್ರು ಅದ್ರಾಗ ಚಿಮಿಜಿ ಮಾಡ್ಕೊಂಡು ಕುಂತು ಬಿಡ್ತಾಳ ಈಕಿ. ಅಯ್ಯೇ ಇಲ್ಲಿ ಬಿಡ ಇವ. ಅಂದ್ರೆ ಇವತ್ತೊಂದಿಟ್ಟು ಆ ಹಿಂಡಿ ಈ ಹಿಂಡಿ ಹಾಕೋಂತ ಕೂತ್ನ್ಯಾ, ಹಿಂಗಾಗಿ ಹೊತ್ತಾತದ. ಮುಂಜಾನೆ ಅಂತ ಏನ್ ಮಾಡಿನ ಗೊತ್ತನ? ಹಂಗ ಅಂತೀನಿ. ನಾನು ಮುಳುಗಾ ಪಲ್ಯ ಮಾಡಿದ್ಯಾ, ರೊಟ್ಟಿ ಮಾಡಿದ್ಯಾ, ಶೇಂಗಾ ಹಿಂಡಿ ಹಾಕಿದ್ಯಾ, ಮತ್ತೆ ಚಪ್ಪರಕಾಯಿ ಹಿಂಡಿ ಹಾಕಿನಿ. ಒಂದೆರಡು ಹಿತ್ತಲದಾಗ ಚಪ್ಪರಕಾಯಿ ಸಿಕ್ಕಿದ್ವು, ಅವ್ನು ಹರ್ಕೊಂಬಂದು ಚಪ್ಪರಕಾಯಿ ಹಿಂಡಿ ಮಾಡಿದ್ಯಾ. ಮತ್ತೊಂದೆರಡು ಮಾವಿನಕಾಯಿ ಇದ್ದು ಮಾವಿನಕಾಯಿ ಹಿಂಡಿ ಹಾಕಿನಿ, ಗುರೆ ಹಿಂಡಿ ಹಾಕೊಂಡಿ. ಮತ್ತು ಅನ್ನ ಸಾರು ಪಲ್ಯ ಎಲ್ಲ ಮಾಡಿಟ್ಟು ಮತ್ತೆ ಅಷ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಗ್ಯಾಸ್ ಎಲ್ಲ ಒರೆಸಿಟ್ಟು ಮತ್ತು ನಮ್ಮ ಈಗ ಕಾಯಿಪಲ್ಲೆ ತರಕ್ಕೆ ಹೋಗಾಳ. ಆಕಿ ಬರೋಳಿಗೆ ಮತ್ತೆಲ್ಲ ಸ್ವಚ್ಛ ಮಾಡಿ ಇಡ್ಬೇಕಲ್ಲ, ಇಲ್ಲಾಂದ್ರೆ ಬಂದು ಮತ್ತೆ ಬಾಯಿ ಬಂದಂಗೆ ಇಷ್ಟು ತನ ಏನು ಮಾಡಿದೆ ಅಂತ ಬೈತಾಳ. ಹಿಂಗಾಗಿ ಎಲ್ಲ ಬಡ ಬಡ ಮಾಡಿಟ್ಟು ಅರಬಿ ತೋರಿಸಿಟ್ಟಿದ್ನಿ ಪುಡಿಯಾಗ. ಅವನು ಬಡ ಬಡ ಒಗದು ಹಾಕಿ, ಇವತ್ತು ಯಾಕೆ ಮಳೆ ಮಾಡೋಣ ಆಗೈತಿ ಅದಕ್ಕೆ ಒಂದಿಟ್ಟು ಬಡ ಬಡ ಒಗದು ಹಾಕಿ ಒಣಾಕಿ ಈಗ ಹೊರಗೆ ಬಂದ ನೋಡು. ಬಂದು ಕುಂತಾನಿ, ನೀವು ಬಂದ್ರಿ. ನಾಯೇನು ಇವತ್ತ ಬ್ಯಾಸರ ಆಗಿತ್ತವ ಇವ. ರೊಟ್ಟಿ ಪಲ್ಯ ಮಾಡಕ್ ಹೋಗಿಲ್ಲ. ಬರೇ ಹೆಣ್ಣಿನ ಜೀವನ ಇದು ಬಿಡ, ಹಾಳಾಗಿ ಹೋಗುದ ಕಡೆ ಸಾಕ ಹೋಗೈತೆ. ಎಲ್ಲರ ರೊಟ್ಟಿ ಪಲ್ಯ ಮಾಡುದು, ಬಾಂಡೆ ತಿಕ್ಕದು, ಅರಿಬಿ ಹೋಗಿದ್ದು, ಕಸ ಹೊಡೆದು ಇದ ನೋಡ್ ಬರೇ ಸಾಕಾಗೋಯ್ತವ. ನನಗಂತೂ ಜೀವನನ ಬ್ಯಾಸರ ಆಗೈತೆ ನೋಡು. ಹಿಂಗಾಗಿ ಅಂಬ್ಲಿ ನುಚ್ಚಿತ್ತು, ನಿನ್ನೆ ನೆನಾಕಿದ್ನಿ. ಮಜ್ಜಿಗೆ ಸಾರು ಮಾಡಿ ಅಂಬ್ಲಿ ನುಚ್ಚು ಮಾಡಿ ಇಟ್ಟು ಬಂದ. ಆ ಕಡೆ ಬಿಸ್ಲಾಗ ಉಂತಾರ ಅಂತೇಳಿ ಎಲ್ಲಿ ತಲೆ ಕೆಡ್ಸ್ಕೊಂತಿ ಹೋಗ. ಆ ಕಡೆ ದಿನ ರೊಟ್ಟಿ ಪಲ್ಯ ಮತ್ ನಾಷ್ಟ ಎಲ್ಲ ತಲೆ ಕೆಟ್ಟ ಹಾಳಾಗೋಯ್ತು ನಂದಂತೂ. ಏ ಹೌದನ ಮೀನಾಕ್ಷಿ, ನೀನು ಮಜ್ಜಿಗೆ ಸಾರು ಬಾರಿ ಮಾಡ್ತೀವ ಇವ. ನನಗೊಂದಿಟ್ಟು ಕೊಡ, ಮಜ್ಜಿಗೆ ಸಾರು ಮಾಡೀನಿ ಇವತ್ತು. ಆದ್ರೂ ಗನಾಚನ ಮಾಡ್ತೀನಿ ನೋಡಿ ಮಜ್ಜಿಗೆ ಸಾರು ಮೀನಾಕ್ಷಿ. ನೀನು ನಾ ಹೆಂಗ್ ಮಾಡಿದ್ರು ನಿನ್ನಂಗ ಆಗುದೇ ಇಲ್ಲದೆ. ನಮ್ಮ ಹಿರೇ 1000 ಸಲ ಅಂತ ನೋಡಿ, ನಿನ್ ಮಜ್ಜಿಗೆ ಸಾರು ನೆನ್ಸುದವ. ಮಜ್ಜಿಗೆ ಸಾರು ಮಾಡ್ದಾಗ ನಿನ್ ನೆನೆಸ್ತಾನವ. ಹಂಗಲ್ಲ ನಾ ಹೆಂಗ್ ಮಾಡಿದ್ರು ಹಂಗ ಆಗುದೇ ಇಲ್ಲ. ನೀ ಏನ್ ಹಾಕ್ತಿ ಮಜ್ಜಿಗೆ ಸಾರಿಗೆ? ಅಯ್ಯೇ ಹೌದಾ? ತಗೊಂಡೋಗ ಇಸ್ಕೊಂಡೋಗ. ಬಾಳ ಮಾಡೇನ್ ನೋಡ್ ನಾನು, ಹೆಚ್ಚಿನ ಮಾಡೇನಿ. ಅದೇನು ಉಳಿದ್ರು ನಾನು ಉಣ್ಣಾಕ್ ಬರ್ತದ ಬಿಡ ಅಂತೇಳಿ ಅದ್ರಾಗ ಏನಿಲ್ಲ ಬಿಡ ಮಾಡಾಕ. ಹಸೆಕಾಯಿ, ಬೆಳ್ಳುಳ್ಳಿ ಎಲ್ಲ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತೆ ಹೊಳ್ಳಿ ಒಂದಿಟ್ಟು ಕರ್ಮೆ ಹಾಕಿ ಬೇಸಂಗ ಒಳ್ಳಾಗ ಜಾಸ್ತಾನ. ಅದನ್ನ ಕಡಬತ್ ಕಲ್ಲೆ ಜಜ್ಜಿ ಸಣ್ಣ ಮಾಡ್ತಾನೆ. ನಾ ಮಿಕ್ಸರ್ಗೆ ಹಾಕೋದಿಲ್ವಾ, ನನಗೆ ಮಿಕ್ಸರ್ಗೆ ಹಾಕಿದ್ರೆ ರುಚಿನ ಅನ್ಸೋದಿಲ್ಲ, ಉಣ್ಣಂಗ ಆಗೋದಿಲ್ಲ. ಹಿಂಗಾಗಿ ಬೇಸಂಗ ಒಳ್ಳಾಗ ಜಾಸ್ತಾನೆ ಸಣ್ಣಗ ಮಟ್ಟ ಜಜ್ಜಿ ಅದಕ್ಕೊಂದಿಟ್ಟು ಉಳ್ಳಾಗಡ್ಡಿ ಹಾಕಿರ್ತೀನಿ. ಉಳ್ಳಾಗಡ್ಡಿನ ಅದನ್ನ ಕೂಡ ಎಲ್ಲ ಮಿಕ್ಸ್ ಮಾಡಿ ಜಜ್ಜಿ ಆಮೇಲೆ ಮತ್ತೊಂದಿಟ್ಟು ಎಣ್ಣೆ ಹಾಕಿಟ್ಟು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತಾನೆ. ಒಗ್ಗರಣೆ ಹಾಕಿ ಆರಿಸ್ತಾನೆ. ಆರಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದಕ್ಕೆ ಮಜ್ಜಿಗೆ ಸುರು ಬಿಡ್ತಾನೆ. ಮಸ್ತ್ ಆಕತ್ ನೋಡಿ ಮಜ್ಜಿಗೆ ಸಾರು. ಹಿಂಗಾಗಿ ಚಲೋ ಆಕತ್ತದ ಟೇಸ್ಟ್. ಹೌದನ? ಅದಕ್ಕೆ ಅಷ್ಟು ರುಚಿಯಾಗಿರ್ತದೆ ಬಿಡೋದು. ನಾವು ಮಿಕ್ಸರ್ಗೆ ಹಾಕ್ತೇವೆ ಬಿಡ ಇವ. ಮಿಕ್ಸರ್ಗೆ ಹಾಕ್ಬಿಡ್ತಾನೆ, ಹಿಂಗಾಗಿ ಅದು ಚಲೋ ಅನ್ಸೋದಿಲ್ಲ. ನೀ ನೋಡ ಅದು ಒಳ್ಳೆ ಜಾಸ್ತಿ ಎಲ್ಲ ಅದಕ್ಕೆ ಹಂಗ ಹಾಕತ್ತದ. ಹಂಗ ಅಂದಾಗ ನೀವು ಶಾಂಡಿಗೆ ಅದು ಮಾಡ್ಕೊಂಡ್ರೆ ಇಲ್ಲ? ಈಗ ಬಿಸಿಲೈತಿ ಮತ್ತೆ ಮಳೆಗಾಲ ಶುರುವಾದಂದ್ರೆ ಎಲ್ಲಿ ಮಾಡ್ಕೊಳಕತ್ತೇವ ಶಾಂಡಿಗೆ? ಅದು ಶಾಂಡಿಗೆ ಇಟ್ಟಿ ಇಲ್ಲ? ಇಲ್ಲಿ ಬಿಡ ಸರೋಜಿ, ನಾನು ಅಕ್ಕಿ ನೆನಾಕಿನಿ 3 ದಿನ ಆತ ಇಡ್ಬೇಕಂತೇಳಿ. ಇವತ್ತು ನೋಡಿ, ಇವತ್ತು ಮಳಿ ಮಾಡಾಗಿದ್ ನೋಡಿ ನಾನು ಮಿಕ್ಸರ್ಗೆ ಹಾಕ್ಲಿಲ್ಲ ಅದನ್ನ. ಹಂಗಾರೆ ನಾಳೆ ಹಾಕಿ ಅಂಬ್ಲಿ ಮಾಡಿ ತಿರುವಿಟ್ರೆ ಹತ್ ಬಿಡ ಕಡೆ ಅಂತೇಳಿ ಇವತ್ತು ಯಾಕೆ ನೋಡ ಒಂದಿಟ್ಟು ಮಾಡೋಣ ಆಗಿತ್ತವ ಇವತ್ತು. ಅದಕ್ಕೆ ನಾನು ಸುಮ್ಮನೆ ಅದೇ ಹೋಲ್ಬಿಡ ಬೇಡ ಅಂತಿನ. ಮತ್ತೆ ಯಾರು ಇವತ್ತು ಹಾಕಕ್ಕೆ ಹೋಗ್ಬೇಡ್ಬಿಡ, ಮಾಡೈತಿ ಇವತ್ತು. ಮತ್ತೆ ಮಳಿ ಬಂತಂದ್ರೆ ಏನು ಒಳಗೆ ಒಣಾಕದು ಹೊರಗೆ ಒಣಾಕದು ಕಿಚಿ ಕಿಚಿ ಅಂತಾವ, ಬೇಡ ಬೇಡ ಅಂತೇಳಂದ್ರ ಅದ್ರ ಸಂಬಂಧ ಮತ್ತೆ ನಾಳೆ ಹಾಕಿ ಇಟ್ರೆ ಹತ್ ಬಿಡ ಅಂತ ಸುಮ್ಮನೆ ಅಂದೆ. ನಾ ಮನೆ ಇಟ್ಬಿಟ್ನವ. ಮೊನ್ನೆ 2 ದಿನ ನನ್ನ ಮಗಳು ಬಂದಿದ್ದೆಲ್ಲ ಕರ್ಕೊಂಡು ಒಂದು ಪಡಿ ಅಕ್ಕಿ ನೆನಾಕಿದ್ದೆ ನಾನು. ಒಂದು ಪಡಿ ಅಕ್ಕಿಯು ಅಕ್ಕಿಗೋಸಕ್ಕೋ ನನಗೋಸಕ್ಕೋ ಅಂತೇಳಿ ನೆನಾಕಿ 2 ದಿನ ಇಟ್ಟಿ ನೋಡು. ಚಿಂತಿದಂಗಾತ. ಬಾ ಸರೋಜಿ, ಒಂದಿಟ್ಟು ನನಗೆ ಮಜ್ಜಿಗೆ ಸಾರು ಕೊಡ್ಬಾ, ನಾನು ಊಟ ಮಾಡ್ತಾನಂತ. ಟೈಮ್ 2 ಗಂಟೆ ಆಯ್ತು, ಹೊಟ್ಟೆ ಸತ್ತೈತಿ. ಯಾಕೆ ಒಂದಿಟ್ಟು ಮಜ್ಜಿಗೆ ಸಾರು ಹಾಕೊಂಡು ಅನ್ನ ಉಂಡು ಅಂತ ಅಡ್ಡಾಕನಂತ. ಆತ್ ನಡಿ ಬಂದು ಹೊಕ್ಕಂತ ತಗೋ. ನಾನು ನೀನು ಊಟ ಮಾಡ. ನಿಮ್ಮತ್ತೆ ಬರಲಿಲ್ಲ ನೋಡಿ, ಇನ್ನು ಬರೋ ಹೊತ್ತಾತ. ಇನ್ನು ತಗೋ ಬರ್ತಾ ಬಂದ ಬಿಟ್ಟು ತಗೋ. ಊಟ ಮಾಡ್ರಿ ನೀವು, ಮತ್ತೆ ಹಿಂಗಾರು ಸಂಜೆ ಬಂದು ಬರ್ತಾನ. ಆದ್ರೂ ನೀವೇನ ಅನ್ರಿ, ಎಲ್ಲ ಹೊರೆ ಮಾಡಿ ಹಿಂಗ ಆಜು ಬಾಜು ಮನಿ ಇರ್ತಾವಲ್ರಿ, ಅವ್ರ ಜೊತೆ ಮಾತಾಡೋ ಅಷ್ಟು ನೆಮ್ಮದಿ ಬೇರೆ ಎಲ್ಲಿ ಸಿಗೋದಿಲ್ಲ ನೋಡ್ರಿ. ಎಲ್ಲಾ ಕೆಲಸ ಮಾಡಿ ಬ್ಯಾಸರ ಆಗಿ ಕುಂತಿರ್ತೇವೆ. ಹೊರಗೆ ಬಂದು ಅವರು 1-2 ಮಾತು ಮಾತಾಡೋದು, ನಾವು 1-2 ಮಾತು ಏನಾರು ಹೇಳೋದು ಮಾಡಿದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸ್ತದೆ ನೋಡ್ರಿ. ಹೌದಲ್ರಿ? ನಿಮಗೂ ಹಿಂಗ ಅನಿಸುತ್ತೆ ಅಂದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.